ಯುಕೆ ಮೀಡಿಯಾಗೆ ಸ್ವಾಗತ. ನಾನ್ ಜಗದೀಶ್. ಬಿಗ್ ಬಾಸ್ ಸೀಸನ್ 13ಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ಹೊತ್ತಲ್ಲಿ ಸ್ಪರ್ಧಿಗಳ ಲಿಸ್ಟ್ ಲೀಕ್ ಆಗಿದೆ. ಹಾಗಾದ್ರೆ ಯಾರಿಗೆಲ್ಲ ಚಾನ್ಸ್ ಸಿಕ್ಕಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಕಿರುತೆರೆಯ ಪ್ರೇಕ್ಷಕರ ನೆಚ್ಚಿನ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಮತ್ತೆ ಕ್ಷಣಗಣನೆ ಶುರುವಾಗಿದೆ. ಒಂದೆಡೆ ಕಾಮನ್ ಮ್ಯಾನ್ ಆಡಿಷನ್ ಪ್ರಕ್ರಿಯೆ ಭರ್ಜರಿಯಾಗಿ ಸಾಗ್ತಿದ್ರೆ, ಹೊಸ ಮನೆಗೆ ಕಾಲಿಡ್ಲಿರುವ ಆ ಮಂದಿ ಯಾರು ಎಂಬ ಕುತೂಹಲ ಗಾಂಧಿನಗರದಿಂದ ಹಿಡಿದು ಸೋಷಿಯಲ್ ಮೀಡಿಯಾದವರೆಗೆ ಭಾರಿ ಬಿರುಗಾಳಿ ಎಬ್ಬಿಸಿದೆ. ಈ ಮಧ್ಯೆ ಯಾರು ಅಂದ್ರೆ ಊಹಿಸದಂತಹ ಶಾಕಿಂಗ್ ಸೆಲೆಬ್ರಿಟಿಗಳ ಹೆಸರು ಒಳಗೊಂಡ ಸಂಭವ್ಯರ ಸ್ಪರ್ಧಿಗಳ ಲಿಸ್ಟ್ ಸಖತ್ ವೈರಲ್ ಆಗ್ತಿದೆ. ಇಡೀ ಕರ್ನಾಟಕವೇ ಕಾದು ಕುಳಿತಾ ಇರುವಂತಹ ಆ ಲಕ್ಕಿ ಕಂಟೆಸ್ಟೆಂಟ್ಸ್ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ನಾವು ಕೊಡ್ತೇವೆ ನೋಡಿ. ಹಾಗಾದ್ರೆ ಮತ್ತೆ ತಡ, ಈ ಪಟ್ಟಿಯಲ್ಲಿ ಯಾರು ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಪ್ರತಿ ಸೀಸನ್ ಅಂತೆ ಈ ಬಾರಿಯೂ ಕೂಡ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರಲಿದ್ದಾರೆ ಎಂಬ ಚರ್ಚೆಗಳು ಜೋರಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಆಗ್ಲೇ ಹೇಳಿದಂತೆ ಕಿರುತೆರೆ, ಬೆಳ್ಳಿತೆರೆ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಸೇರಿದಂತೆ ಈ ಕೆಳಗಿನ ಪ್ರಮುಖ ನಾಯಕರ ಹೆಸರುಗಳು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಮುಂಚೂಣಿಯಲ್ಲಿರುವಂತಹ ಮೊದಲ ಹೆಸರು ಯಾರು ಅಂತ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಕನ್ನಡ ಚಿತ್ರರಂಗದ ಕ್ಲಾಸಿಕ್ ಹಿಟ್ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿದಂತಹ ಚಾಕ್ಲೇಟ್ ಬಾಯ್ ಸುನಿಲ್ ರಾವ್ ಹಲವು ವರ್ಷಗಳ ಕಾಲ ಚಿತ್ರರಂಗದಿಂದ ದೂರ ಉಳಿದಿದ್ರು. ಇತ್ತೀಚೆಗಷ್ಟೇ ಸಿನಿಮಾಗಳ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿರುವ ಇವರು ಬಿಗ್ ಬಾಸ್ ವೇದಿಕೆಯ ಮೂಲಕ ದೊಡ್ಡ ಮಟ್ಟದ ಕಂಬ್ಯಾಕ್ ಮಾಡಲು ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಇನ್ನು ರಗಡ್ ರಶ್ಮಿ ಕಿರುತೆರೆಯ ರಿಯಾಲಿಟಿ ಶೋ ಆಗಿರುವಂತಹ ಹಳ್ಳಿ ಪವರ್ನ ವಿನ್ನರ್ ಆಗಿ ಹೊರಹೊಮ್ಮಿದ್ದ ರಗಡ್ ರಶ್ಮಿ ತಮ್ಮ ನೇರ ನಡೆ, ನುಡಿ ಹಾಗೂ ಬೋಲ್ಡ್ ಆಟಿಟ್ಯೂಡ್ ನಿಂದಲೇ ಫೇಮಸ್ ಆಗಿರುವಂತಹ ಅಪಾರ ಜನಪ್ರಿಯತೆಯಿಂದಾಗಿ ಈ ಬಾರಿ ಬಿಗ್ ಬಾಸ್ ಲಿಟ್ನಲ್ಲಿ ಇವರ ಹೆಸರು ಕೂಡ ಗಟ್ಟಿಯಾಗಿ ಕೇಳಿಬರ್ತಾ ಇದೆ. ಇನ್ನು ಶಿವು ಕಾಮಿಡಿ ಕಿಲಾಡಿಗಳು ಮತ್ತು ಗಿಚ್ಚಿ ಗಿಲಿಗಿಲಿ ಶೋಗಳ ಮೂಲಕ ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವ ಕಾಮಿಡಿಯನ್ ಶಿವ್ ಕೂಡ ಸಂಭವ್ಯ ಪಟ್ಟಿಯಲ್ಲಿದ್ದಾರೆ. ಇತ್ತೀಚೆಗಷ್ಟೇ ತಮ್ಮ ಸಹ ಕಲಾವಿದೆ ಮನಸ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದ ಇವರು ಇದೀಗ ಹೊಸ ಜೀವನದ ಬೆನ್ನಲ್ಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಇನ್ನು ಹಲವು ವರ್ಷಗಳ ಬೇಡಿಕೆ ಶಿವಪುತ್ರಪ್ಪ ಅವರನ್ನ ಬಿಗ್ ಬಾಸ್ ನಲ್ಲಿ ನೋಡುವಂತಹ ಆಶೆ ಇಡೀ ಉತ್ತರ ಕರ್ನಾಟಕ ಜನರದ್ದು. ಯಾಕಂತಂದ್ರೆ ಶಿವಪುತ್ರಪ್ಪ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಫೇಮಸ್ ಆಗಿದ್ದಾರೆ. ಅವರ ಕಾಮಿಡಿ ವೈಖರ್ಯತೆಯಿಂದ ಸಾಕಷ್ಟು ಫೇಮಸ್ ಆಗಿದ್ದಾರೆ. ಎಲ್ಲರೂ ಕೂಡ ಬಿಗ್ ಬಾಸ್ ಅಲ್ಲಿ ನೋಡಬೇಕು ಶಿವಪುತ್ರಪ್ಪ ಅವರನ್ನ ಅಂತ ಸಾಕಷ್ಟು ಅಭಿಮಾನಿಗಳು ಬೇಡ್ಕೊಂಡಿದ್ರು. ಆದ್ರೆ ಈ ವರ್ಷ ಉತ್ತರ ಕರ್ನಾಟಕ ಶೈಲಿಯ ವಿಶಿಷ್ಟ ಹಾಸ್ಯ ಮತ್ತು ಮನರಂಜನಾ ವಿಡಿಯೋಗಳ ಮೂಲಕ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಲಕ್ಷಾಂತರ ಫಾಲೋವರ್ಸ್ ಹೊಂದಿರುವಂತಹ ಶಿವಪುತ್ರಪ್ಪ ಈ ಬಾರಿ ಬಿಗ್ ಬಾಸ್ ಸರ್ಪ್ರೈಸ್ ಎನ್ನಲಾಗ್ತಾ ಇದೆ. ಇವರ ಹಳ್ಳಿ ಶೈಲಿಯ ಕಾಮಿಡಿ ಮತ್ತು ವಿಡಿಯೋಗಳಲ್ಲಿನ ಜೀವನ ಮೌಲ್ಯಗಳ ಸಂದೇಶ ಬಿಗ್ ಬಾಸ್ ಮನೆಗೆ ಹೊಸ ಕಳೆ ತರಬಲ್ಲದು ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ನೋಡೋದಾದ್ರೆ ಕೋಳಿ ರಮ್ಯಾ ನೋಡಿ, ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಸೀಸನ್ 1 ಮತ್ತು 2 ಹಾಗೂ ಹಳ್ಳಿ ಹೈದ ಪ್ಯಾಟೆಗೆ ಬಂದ ರಿಯಾಲಿಟಿ ಶೋಗಳ ಮೂಲಕ ಗುರುತಿಸಿಕೊಂಡು ಕೋಳಿ ರಮ್ಯಾ ಎಂದೇ ಫೇಮಸ್ ಆದ ನಟಿ ರಮ್ಯಾ ತಮಿಳಿನ ಸತ್ಯ ಸೀರಿಯಲ್ನಲ್ಲಿ ನಟಿಸಿದ್ದ ಇವರು ನೀನಾದೇನ ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಇವರ ಗ್ಲಾಮರ್ ಮತ್ತು ಡ್ರಾಮಾ ಕ್ವೀನ್ ಇಮೇಜ್ ಬಿಗ್ ಬಾಸ್ ಮನೆಗೆ ಪ್ಲಸ್ ಆಗಬಹುದು. ಇನ್ನು ಭರತ್ ಬೋಪಣ್ಣ ಕನ್ನಡ ಚಿತ್ರರಂಗದ ಹ್ಯಾಂಡ್ಸಮ್ ಮಾಡೆಲ್ ಹಾಗೂ ನಟ ಭರತ್ ಬೋಪಣ್ಣ ಕೂಡ ಈ ಬಾರಿ ಮನೆಯೊಳಗೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಡೆಮಾಪೀಸ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಬಂದ ಇವರು ಜಿ ಕನ್ನಡದ ಸೂಪರ್ ಹಿಟ್ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಲಕ್ಕಿ ಪಾತ್ರದ ಮೂಲಕ ಇಡೀ ಕರ್ನಾಟಕದ ಮಹಿಳಾ ವೀಕ್ಷಕರ ಮನೆ ಮಾತಾಗಿದ್ರು. ಹಾಗಾಗಿ ಇವರು ಕೂಡ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳುವಂತಹ ಸಾಕಷ್ಟು ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ರಾವಣ್ ಗೌಡ ಅಮೃತಧಾರೆ ಸೀರಿಯಲ್ನ ಪ್ರಮುಖ ನೆಗೆಟಿವ್ ಪಾತ್ರ ಜಯದೇವ್ ಮೂಲಕ ಸಿಕ್ಕಾಪಟ್ಟೆ ಖ್ಯಾತಿ ಗಳಿಸಿರುವಂತಹ ನಟ ರಾವಣ್ ಗೌಡ ಇತ್ತೀಚೆಗಷ್ಟೇ ಸಹ ನಟಿ ರಾಧಾ ಭಗವತಿ ಅವರೊಂದಿಗೆ ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಇವರು ಪ್ರಸ್ತುತ ಬಿಗ್ ಬಾಸ್ ಟೀಮ್ನ ಶಾರ್ಟ್ ಲಿಸ್ಟ್ ನಲ್ಲಿದ್ದಾರೆ ಎನ್ನಲಾಗಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಸಂಭವ್ಯ ಬಿಗ್ ಬಾಸ್ 13 ಸ್ಪರ್ಧಿಗಳ ಪಟ್ಟಿಯಾಗಿದೆ. ವಾಹಿನಿಯಿಂದ ಅಧಿಕೃತ ಪ್ರಕಟಣೆ ಇನ್ನೂ
ಹೊರ ಬಿದ್ದಿಲ್ಲ, ಹೊರ ಬೀಳ್ಬೇಕಿದೆ. ಆದರೆ ಈ ಲಿಸ್ಟ್ನಲ್ಲಿ ನೋಡಿದಂತಹ ಫ್ಯಾನ್ಸ್ ಮಾತ್ರ ಈ ಬಾರಿ ಸೀಸನ್ ಸಖತ್ ಎಂತಿದ್ದಾರೆ. ಅದರಲ್ಲಿ ಶಿವಪುತ್ರಪ್ಪ ಯೂಟ್ಯೂಬ್ನಲ್ಲಿ ಫೇಮಸ್ ಆದಂತಹ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಎಲ್ಲರನ್ನ ಕಾಮಿಡಿ ಮೂಲಕ ಮನರಂಜಿಸಿದಂತಹ ಶಿವಪುತ್ರಪ್ಪ ಈ ಬಾರಿ ಕಾಣಿಸಿಕೊಳ್ಳದಿದ್ದರೆ ಸಾಕಷ್ಟು ಬಿಗ್ ಬಾಸ್ಗೆ ಲಾಸ್ ಆಗತ್ತೆ. ಹಾಗಾಗಿ ಈ ಬಾರಿ ಶಿವಪುತ್ರಪ್ಪ ಖಂಡಿತವಾಗ್ಲೂ ಬಿಗ್ ಬಾಸ್ಗೆ ಬರಬೇಕೆನ್ನುವುದು ಉತ್ತರ ಕರ್ನಾಟಕ ಜನರ ಆಶೆ ಆಗಿರುವಂಥದ್ದು. ಹಾಗಾಗಿ ನೋಡೋಣ ಏನೇನು ಆಗತ್ತೆ, ಫೈನಲ್ ಲಿಸ್ಟಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ. ಅಲ್ಲಿವರೆಗೂ ಕಾಯ್ತಾ ಇರಿ. ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆ ನಿಮ್ಮ ನೆಚ್ಚಿನ ನಟ ಯಾರು ಬಿಗ್ ಬಾಸ್ ಹೋಗ್ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.